ಪಾಪದ ದುಡ್ಡು ಪುಣ್ಯದ ಕೆಲಸಕ್ಕೆ ಬಳಸಿಕೊಳ್ಳೋದಕ್ಕೆ ನಿರ್ಧಾರ ಮತದಾರರು ಈ ನಿರ್ಧಾರ ಮಾಡಿರೋದು ನಿಜಕ್ಕೂ ಒಳ್ಳೆಯದು. ಹೀಗಾಗಿ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವು ಖಚಿತ. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದುಡ್ಡು ತಗೊಂಡು ಕೂಡ ನಾನು ಅನೇಕ ಮತಕ್ಷೇತ್ರಗಳಲ್ಲಿ ನೋಡಿದ್ದೇನೆ. ದುಡ್ಡು ಬಹಳ ಖರ್ಚು ಮಾಡಿದವರು ಸೋತಿದ್ದಾರೆ, ಕಡಿಮೆ ಖರ್ಚು ಮಾಡಿದವರು ಗೆದ್ದಿದ್ದಾರೆ. ಜನ ಇವರ ಪಾಪದ ದುಡ್ಡನ್ನು ತಗೊಂಡು ಒಂದು ಪುಣ್ಯದ ಕೆಲಸಕ್ಕೆ ಬಳಸಿ ಮತ ಹಾಕೋದು ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಯೋಗ್ಯ ಅಭ್ಯರ್ಥಿಗೆ ಹಾಕ್ತಾರ ಅನ್ನೋ ವಿಶ್ವಾಸ ನಂಬಿಕೆ ನನಗಿದೆ. ಅವು 100% ದುಡ್ಡು ತಗೊಂಡು ಕೂಡ ನಾನು ಅನೇಕ ಮತಕ್ಷೇತ್ರಗಳಲ್ಲಿ ನೋಡಿದ್ದೇನೆ. ದುಡ್ಡು ಬಹಳ ಖರ್ಚು ಮಾಡಿದವರು ಸೋತಿದ್ದಾರೆ, ಕಡಿಮೆ ಖರ್ಚು ಮಾಡಿದವರು ಗೆದ್ದಿದ್ದಾರೆ. ಜನ ಇವರ ಪಾಪದ ದುಡ್ಡನ್ನು ತಗೊಂಡು ಒಂದು ಪುಣ್ಯದ ಕೆಲಸಕ್ಕೆ ಬಳಸಿ ಮತ ಹಾಕೋದು ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಯೋಗ್ಯ ಅಭ್ಯರ್ಥಿಗೆ ಹಾಕ್ತಾರ ಅನ್ನೋ ವಿಶ್ವಾಸ ನಂಬಿಕೆ ನನಗಿದೆ. ಅವು 100%. ಬಾಗಲಕೋಟೆ ಉಪಕಣದಲ್ಲಿ ಬಿರುಸಿನ ಮತದಾನ ನಡೆಯುತ್ತಿದೆ. ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಬಾಂಡೆಗೆ ವೋಟಿಂಗ್ ಕುಟುಂಬ ಸಮೇತ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದ್ದಾರೆ. ಬಾಗಲಕೋಟೆ ಮತಗಟ್ಟೆ ಸಂಖ್ಯೆ 167ರಲ್ಲಿ ಮತ ಚಲಾವಣೆ. ಕ್ಷೇತ್ರದಲ್ಲಿ ಬಿಜೆಪಿಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಗೆಲುವು ಖಚಿತ. ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಬಾಂಡೆಗೆ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಬೇರೆ ಬೇರೆ ಕಡೆ ಸುತ್ತಾಡಿ ಬಂದು ನಮ್ಮ ಫ್ಯಾಮಿಲಿಯ ಜೊತೆ, ನಮ್ಮ ಪರಿವಾರದ ಜೊತೆ ವೋಟಿಂಗ್ ಮಾಡಿ ಬಂದೆ. ನಾವು ನಗರದಲ್ಲಿ ಎಲ್ಲ ಕಡೆಯೂ ನಾನು ಎಲ್ಲೆಲ್ಲಿ ಈಗ ಕನಿಷ್ಠ ಒಂದು 25-30 ಬೂತ್ ಅಡ್ಡಾಡಬಹುದು. ಆ ಎಲ್ಲ ಕಡೆಯೂ ವಾತಾವರಣ ತುಂಬಾ ಚೆನ್ನಾಗಿದೆ. ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಜನ ವೋಟ್ ಹಾಕ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ, ನಿಶ್ಚಿತವಾಗಿಯೂ ಈ ಸಾರಿ ದೊಡ್ಡ ಮತದ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆಯಲ್ಲಿ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು ಆರಿಸಿ ಬರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನನಗೂ ಇದೆ, ಬಾಗಲಕೋಟೆ ಎಲ್ಲ ಜನರಿಗೂ ಇದೆ. ನಮಸ್ಕಾರ.